ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಡವರು ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಹಾಗೆ ಮಲಗಬಾರದು ಅನ್ನೋ ಕಾರಣಕ್ಕೇನೆ ಸಿಎಂ ಸಿದ್ದರಾಮಯ್ಯನವರ ಕನಸು ಅನ್ನೋ ರೀತಿಯಲ್ಲಿ ಈ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದ್ರು. ಪ್ರತಿಯೊಬ್ಬರಿಗೂ ಕೂಡ ಹೊಟ್ಟೆ ತುಂಬಾ ಊಟ ಸಿಗಬೇಕು ಅನ್ನೋ ಕಾರಣಕ್ಕೆ. ಬಟ್ ಎಷ್ಟು ಜನ ಫಲಾನುಭವಿಗಳಿಗೆ ಈ ಅನ್ನಭಾಗ್ಯ ಯೋಜನೆ ತಲುಪ್ತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಅನೇಕರು ಕಳ್ಳ ಮಾರ್ಗದಲ್ಲಿ ಕಾಳಸಂತೆಯಲ್ಲಿ ಇದನ್ನ ಮಾರಾಟ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರಗಳು ಆಗಿಂದಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಒಂದ್ ಸೆಕೆಂಡ್ ಈಗ ಕಾಳಸಂತೆಯಲ್ಲಿ ಈ ರೀತಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮಾರಾಟ ಆಗ್ತಾ ಇದೆಯಂತೆ. ಎಲ್ಲಿ ಯಾವ ರೀತಿ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ರೇಷನ್ ಅಂಗಡಿ ಮಾಲೀಕರು ಬಡವರಿಗೆ ಸೇರಬೇಕಾದ ಉಚಿತ ಅಕ್ಕಿಯನ್ನು ಅಕ್ರಮವಾಗಿ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಸಾಗಿಸುತ್ತಿದ್ದಾರೆ. ಹೌದು, ಕಲಬುರಗಿ ನಗರದ ಜೆಆರ್ ನಗರದಲ್ಲಿರುವ ರೇಷನ್ ಅಂಗಡಿಯಿಂದ ರಾತ್ರೋರಾತ್ರಿ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಮೂಟೆಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವ ಸಂಗತಿ ಬಯಲಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 211 ಶಾಪ್ ನಂಬರ್ ಇದೆ. ಒಂದಿನ ಬಿಫೋರ್ ಮಾಲ್ ಇಲ್ಲ ಅಂತಂದ್ರು. 9:45 ರಾತ್ರಿ ಮಾಲ್ ತುಂಬಿ ಬೇರೆ ಕಡೆ ಮಾರ್ತಾಯಿದ್ರು ಇವರು. ಫುಡ್ ಆಫೀಸರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಟೋಟಲಿ ಇದೇ ಥರ ನಡೆದಿದೆ. 10 ರೂಪಾಯಿ kg ಜನರಿಗೆ ಕೊಡ್ತಾ ಇದ್ದಾರೆ ಇವರು, 20 ರೂಪಾಯಿ kg ಹೊರಗಡೆ ಮಾರ್ತಾ ಇದ್ದಾರೆ. ತಿಂಗಳಿಗೆ ಇವ್ರಿಗೆ ಲಾಭ ಎಲ್ಲ ಪ್ರತಿ ರಾಷನ್ ದುಕಾನದವರಿಗೆ 6 ಲಕ್ಷ ಇಲ್ಲಾಂದರೆ 5 ಲಕ್ಷ ಲಾಭ ಆಗ್ತಾ ಇದೆ. ಯಾಕೆ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂದರೆ ಇವ್ರದ್ದು ಅದೇ ಕಾರಣ. ಇವರು ಫುಡ್ ಆಫೀಸರ್ಗೆ ಭೀ ಕೊಡ್ತಾ ಇದ್ದಾರೆ. ಅಂದರೆ ಬಡ್ರ ಅಕ್ಕಿ ಇವರು ತಮ್ಮ ಹೊಟ್ಟೆ ತುಂಬ್ಕೋತಾ ಇದ್ದಾರೆ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಇದ್ರ ತಕ್ಷಣ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ಇವರಿಗೆ FIR ಆಗಬೇಕು ಇವ್ರ ಮ್ಯಾಗ. ಬಡವರು ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು ಅಂತ ಸರ್ಕಾರ ಅನ್ನಭಾಗ್ಯ ಯೋಜನೆ ಮೂಲಕ ಬಡವರಿಗೆ ಉಚಿತವಾಗಿ ಅಕ್ಕಿ ನೀಡುತ್ತಾ ಇದೆ. ಆದರೆ ಬಡವರ ಹೊಟ್ಟೆ ಸೇರಬೇಕಾದ ಅಕ್ಕಿಯನ್ನ ಕಲಬುರಗಿ ಜೆಆರ್ ನಗರದಲ್ಲಿರುವ ರೇಷನ್ ಅಂಗಡಿ ಮಾಲೀಕರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಜೆಆರ್ ನಗರದಲ್ಲಿರುವ ರೇಷನ್ ಅಂಗಡಿಯ ಪಡಿತರದಾರರಿಗೆ ತಿಂಗಳಿಗೆ ಸರಿಯಾಗಿ ರೇಷನ್ ವಿತರಿಸುವುದಿಲ್ಲವಂತೆ. ಈ ಬಗ್ಗೆ ಅಂಗಡಿಯ ಮಾಲೀಕನಿಗೆ ಕೇಳಿದ್ರೆ, ನಾನು ಬೇರೆ ಕಡೆ ಇರುವ 4-5 ಕುಟುಂಬಗಳಿಗೆ ಕಳುಹಿಸಿದ್ದೇನೆ ಅಂತ ಸಬೂಬು ನೀಡಿದ್ದಾನೆ. ಸರ್, ಅದು ಅಲಿಗೇಷನ್ ಸರ್ ರಾಂಗ್ ಅದ ರೀ. ಅದು ಒಂದೇ ಫ್ಯಾಮಿಲಿದವರು ಒಂದೇ ಕಡೆ ಇರ್ತಾರೆ. ಅವರು ಬಂದು ವೈದ್ಯದ ಅಷ್ಟೇ. ಅಲ್ಲಿ ಒಂದು 3-4 ಕಾರ್ಡ್ ಒಂದೇ ಫ್ಯಾಮಿಲಿ ಇದಾವೆ. ಅದು ಡೀಟೇಲ್ಸ್ ಭೀ ನಾನು ಕೊಡಕ್ಕೆ ರೆಡಿ ಇದ್ದೀನಿ ಎಲ್ಲರಿಗೆ. ಅವ್ರು ಬಂದು ಒಯ್ದಾರೆ ಸರ್, ಅಷ್ಟೇ ಆಗಿದ್ದು. ಅದು ಬಿಟ್ಟು ಜಾಸ್ತಿ ಇಶ್ಯೂ ಇಲ್ಲ ರೀ. ಯಾರೋ ಹೊಟ್ಟೆ ಕಿಚ್ಚಿಗೆ ಬೇಕಂತೇಳಿ ಮಾಡಿದ್ದೀವಿ ಸರ್, ಅಷ್ಟೇ. ಸರ್, ಅವರು ಲೇಬರ್ ಇದ್ರಿ, ಟೈಮಿಂಗ್ ಅದ ಸರ್. ಏನು ಮಾಡಿದ್ರೆ ಮುಂಜಾನೆ ಸ್ಪೆಷಲ್ಕಿನ ಹಾಕ್ಬಿಟ್ಟು ಹೋಗೋದ ಸರ್. ನಾನು ಮನೆಗೆ ಇಟ್ಟು ಕೇಸಿಂದ ಹೋಗ್ತೀನಿ. ನಾನು ಮುಂಜಾನೆ ಸ್ಪೆಷಲ್ಗೆ ಹೋಗೋದಿದ್ದೇನೆ ಪಾದಯಾತ್ರಕ್ಕೆ. ಮನೆಗೆ ಉಳ್ಳಕ್ಕೆ ಹಾಕಿಲ್ಲ. ಸ್ವಲ್ಪ ಕೊಡ್ರಿ ನಮಗೆ ಅಂತಂದು ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡೋಣ ಸರ್. ಮತ್ತು ಅದ್ರಿಂದ ನಾವು ಕೊಟ್ಟೇನೆ ಅಷ್ಟೇ ಸರ್. ಒಟ್ಟಾರೆ ಕಲಬುರಗಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟ ನಡೀತಾ ಇದ್ರೂ ಸಹ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರುವುದು ನಿಜಕ್ಕೂ ದೊಡ್ಡ ದುರಂತವೇ ಸರಿ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.